This video is made for education and information purpose. Please make your own research before you upload. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಇದು ಮನೆಯಿಂದ ಕೆಲಸ ಮಾಡುವ ಅವಕಾಶ ಆಗಿರುತ್ತೆ. ನಾನು ಸಹ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ ಸ್ನೇಹಿತರೆ. ಅಪ್ಲೈ ಮಾಡಿದ ಕೂಡಲೇ ನನಗೆ ಇಮೇಲ್ ಸಹ ಬಂದಿದೆ. ಅದನ್ನು ಸಹ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ ಪ್ರೂಫ್ಗೆ ಅಂತ. ಬೇಕಾದರೆ ನೀವು ಚೆಕ್ ಮಾಡ್ಬೋದು. ಹಾಯ್, ಯುವರ್ ಅಪ್ಲಿಕೇಶನ್ ಫಾರ್ ಡೇಟಾ ಅನಲಿಸ್ಟ್ ಅಟ್ ನೆಕ್ಸೋರಾ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ನಮ್ಗೆ ಅಪ್ಲಿಕೇಶನ್ ಸಹ ಬರುತ್ತೆ. ಮತ್ತು ನೆಕ್ಸ್ಟ್ ಅಪ್ಡೇಟ್ ನಮಗೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಸ್ನೇಹಿತರೆ, ವ್ಯೂ ಅಪ್ಲಿಕೇಶನ್ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಅಪ್ಲಿಕೇಶನ್ ಸ್ಟೇಟಸ್ ಸಹ ನಮಗೆ ಸಿಗುತ್ತೆ. ಬರೀ 5 ದಿನ ಕೆಲಸ ಇರುತ್ತೆ ಸ್ನೇಹಿತರೆ. 2 ದಿವಸ ನಿಮಗೆ ಲೀವ್ ಅನ್ನೋದು ಇರುತ್ತೆ. ಸ್ಯಾಲ್ರಿನೂ ಅಷ್ಟೇ 20,000ವರೆಗೂ ನೀವು ದುಡ್ಕೋಬೋದು. ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ ನಾನು ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾದರೂ ಫ್ರೀ ಆಗಿ ರೆಸ್ಯೂಮ್ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ಐಪ್ ಮಾಡಿ. ನಂತರ ಆ ಸ್ಕ್ರೀನ್ಶಾಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ಸಹ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಓಕೆ ಗೈಸ್, ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಓಕೆ ಗೈಸ್, ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥ ಅನ್ಸ್ಟಾಪಲ್ಲಿ ಪೋಸ್ಟ್ ಮಾಡಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಇದು ಡೇಟಾ ಅನಲಿಸ್ಟ್ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ವರ್ಕ್ ಫ್ರಮ್ ಎನಿವೇರ್ ಅಂತ ಹೇಳ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಚೆಕ್ ಮಾಡ್ಬೋದು. ಕಂಪನಿ ಹೆಸರು ಬಂದುಬಿಟ್ಟು ನೆಕ್ಸೋರಾ ಅಂತ ಇಲ್ಲಿ ಕ್ಲಿಯರಾಗಿ ಸಹ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ಲಿ ರೆಕ್ರೂಟ್ಮೆಂಟ್ ಪ್ರೋಸೆಸ್ ನೋಡ್ಬೋದು. 23rd ಜೂನಿಂದ ಇವರು ರೆಕ್ರೂಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಅಂದರೆ ಈ ಕಂಪ್ನಿಯಲ್ಲಿ ಓಪನಿಂಗ್ಸ್ ಅನ್ನೋದು ನಡೀತಿದೆ ಅಂತೆ ಫ್ರಮ್ 23rd ಜೂನಿಂದ. ನಮಗಿನ್ನೂ 18 ಡೇಸ್ ಇವರು ವ್ಯಾಕೆನ್ಸಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಸ್ಕ್ರೀನಿಂಗ್ ನೋಡ್ಬೋದು. ಲೈವಲ್ಲಿ ಅವರು ನೀವು ಅಪ್ಲೈ ಮಾಡಿದ ಕೂಡಲೇ ನಿಮ್ಮ ಅಪ್ಲಿಕೇಶನ್ಸ್ ಅನ್ನೋದು ಇವ್ರು ಚೆಕ್ ಮಾಡ್ತಿದ್ದಾರಂತೆ. ಇಲ್ಲಿ ನೋಡ್ಬೋದು ಲೈವ್ ಅಂತ ಕಾಣಿಸ್ತಿದೆ ಅಲ್ವಾ, ಅದೇ. ನೆಕ್ಸ್ಟ್ಲಿ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು ಸ್ನೇಹಿತರೆ. ನಿಮ್ಮ ಕೆಲಸ ಏನಾಗಿರುತ್ತೆ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ ನೋಡಿ. ಅಸಿಸ್ಟೆಂಟ್ ಕಲೆಕ್ಟಿಂಗ್ ಆ್ಯಂಡ್ ಕ್ಲೀನಿಂಗ್ ಪ್ರೊಸೆಸಿಂಗ್ ಲಾರ್ಜ್ ಡೇಟಾ ಸೆಟ್ಸ್ ಫ್ರಮ್ ವೇರಿಯಸ್ sources, develop and implement data visualization dashboards to communicate findings, effectively support senior analysts in building predictive models and statistic analysis ಅಂತೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಲೈಕ್ ಟೀಮ್ ಮೆಂಬರ್ಸ್ ಜೊತೆ ಎಲ್ಲ ನೀವು ಕೊಲಾಬರೇಟ್ ಆಗಿ ಆ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಈ ಜಾಬ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ನೀವು ಕ್ಲಿಯರಾಗಿ ಒಮ್ಮೆ ಓದಿ ಸ್ನೇಹಿತರೆ, ನಿಮಗೂ ಸಹ ಕ್ಲಿಯರಾಗಿ ಅರ್ಥ ಆಗುತ್ತೆ. ತುಂಬ ಸಿಂಪಲಾಗೇ ಇದೆ. ನಾನು ಸಹ ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ಸಲ್ಲಿ ಏನಾದರೂ ಡೌಟ್ಸ್ ಕೇಳಿದ್ರೆ ನಾನು ನಿಮಗೆ ಅಲ್ಲಿ ಸಹ ರಿಪ್ಲೈ ಕೊಡ್ತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಲರ್ನ್ ಆ್ಯಂಡ್ ಅಪ್ಲೈ ನ್ಯೂ ಅನಾಲಿಟಿಕಲ್ ಟೂಲ್ಸ್ ಆ್ಯಂಡ್ ಟೆಕ್ನಿಕಲ್ಸ್ ಆ್ಯಸ್ ರಿಕ್ವೈರ್ಡ್ ಬೈ ಪ್ರಾಜೆಕ್ಟ್ಸ್ ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಂದು ಟೂಲ್ಸ್ ಎಲ್ಲ ಇರುತ್ತೆ ಈ ಕಂಪ್ನಿಯವ್ರದ್ದು. ಅದನ್ನು ನೀವು ಕಲ್ತ್ಕೊಂಡು ಲೈಕ್ ಲರ್ನ್ ಮಾಡಿಕೊಂಡು ಅದನ್ನು ನೀವು ಮಾಡಬೇಕಾಗಿರುತ್ತೆ ಅಂತ. ಲೈಕ್ ಈಗ ಬೇರೆ ಬೇರೆ ಸೋರ್ಸಸ್ಗಳಿಂದ ಎಲ್ಲ ನೀವು ಡೇಟಾನು ಕಲೆಕ್ಟ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಪ್ರೊಸೆಸ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಮತ್ತು ಫೈಂಡಿಂಗ್ಸ್ ಏನಾದರೂ ಮಿಸ್ಟೇಕ್ಸ್ ಎಲ್ಲ ಏನಾದರೂ ಇದ್ದರೆ ಈಸಿಯಾಗಿ ನೀವು ಕರೆಕ್ಟಾಗಿ ಹುಡುಕಬೇಕಾಗಿರುತ್ತಂತೆ. ನೆಕ್ಸ್ಟು ಡೇಟಾ ಅನಲೈಸ್ ಮಾಡಿ ಟ್ರೆಂಡ್ಸ್, ಪ್ಯಾಟರ್ನ್ಸ್ ಮತ್ತು ಅನ್ಯೂಶುವಲ್ ಇಶ್ಯೂಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೀನಿಯರ್ ಅನಾಲಿಸ್ಟಿಸ್ ಅಂತಿರ್ತಾರೆ, ಅವ್ರ ಜೊತೆ ಎಲ್ಲ ನೀವು ಪ್ರಿಡಿಕ್ಟಿವ್ ಮಾಡೆಲ್ಸ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ನೆಲ್ಲ ಮಾಡಿ ಸಪೋರ್ಟ್ ಕೊಡಬೇಕಾಗಿರುತ್ತೆ. ಟೀಮ್ ಜೊತೆ ಡಿಸ್ಕಸ್ ಮಾಡಿ ಬಿಸ್ನೆಸ್ ರಿಕ್ವೈರ್ಮೆಂಟ್ಸ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಅನಾಲಿಸಿಸ್ ಅನ್ನೋದು ನೀವು ಮಾಡಬೇಕಾಗಿರುತ್ತೆ. ಟೀಮ್ ಮೀಟಿಂಗ್ಸ್ ಎಲ್ಲ ಇರುತ್ತಂತೆ ಕೆಲವೊಂದು ಸಲ. ಅವಾಗೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿ ವರ್ಕ್ ಅಪ್ಡೇಟ್ಸ್ ಅಥವಾ ಫೈಂಡಿಂಗ್ಸ್ ಶೇರ್ ಅನ್ನೋದು ಮಾಡಬೇಕಾಗಿರುತ್ತೆ. ಡೇಟಾ ಕ್ವಾಲಿಟಿ ಚೆಕ್ ಮಾಡಬೇಕಾಗಿರುತ್ತೆ. ಎಲ್ಲ ಕರೆಕ್ಟಾಗಿದೆ ಅಂತ ಏನಾದರೂ ಟೀಮ್ ಲೀಡರ್ಸ್ ಏನಾದರೂ ಹೇಳಿದರೆ ಅದನ್ನು ನೀವು ಡೇಟಾ ಎಂಟ್ರಿ ಅನ್ನೋದು ಮಾಡಬೇಕಾಗಿರುತ್ತೆ. ಸೇಮ್ ಎಲ್ಲ ರಿಲೇಟೆಡ್ ಡೇಟಾ ಎಂಟ್ರಿ ವರ್ಕ್ ಆಗಿರುತ್ತೆ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನಲ್ಲಿ ನೋಡಿದ್ರೆ ಡೇಟಾ ಅನಾಲಿಸಿಸ್ ಬಗ್ಗೆ ನಿಮಗೆ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಅನ್ನೋದು ಇರಬೇಕಾಗಿರುತ್ತಂತೆ. ಹೊಸ ವಿಷಯಗಳನ್ನು ನೀವು ಕಲಿಯೋ ಆಸಕ್ತಿ, ಇಂಟ್ರೆಸ್ಟ್ ಅನ್ನೋದು ನಿಮಗೆ ಇರಬೇಕಾಗಿರುತ್ತೆ. ಪ್ರಾಬ್ಲಮ್ ಸಾಲ್ವ್ ಮಾಡುವ ಥಿಂಕಿಂಗ್ ಮತ್ತು ಅನಾಲಿಟಿಕಲ್ ಮೈಂಡ್ಸೆಟ್ ಅನ್ನೋದು ನಿಮ್ದು ಆಗಿರಬೇಕಂತೆ ಸ್ನೇಹಿತರೆ. ಟೀಮ್ ಜೊತೆ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ವರ್ಕ್ ಮಾಡುವ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ನಿಮಗೆ ಇದ್ದರೆ ಸಾಕು ಅಂತ ಕೊಟ್ಟಿದ್ದಾರೆ. ಒನ್ ಸ್ಟಾಪ್ ಡಸ್ ನಾಟ್ ಚಾರ್ಜ್ ಎನಿ ಮನಿ ಅಂತ ಹೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಕಾಷನ್ ಆಗಿರುತ್ತೆ. ಯಾರೇ ಆಗಲಿ ₹1 ಪೇ ಮಾಡಿ ಅಂದರೆ ಪೇ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಕೇಳ್ತಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದು ಸ್ಪ್ಯಾಮ್ ಅಂತ. ಓಕೆ, ನೆಕ್ಸ್ಟ್ ಗೈಸ್ ಇಲ್ಲಿ ನೋಡ್ಬೋದು. ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಎಂಡ್ ಡೇಟ್ ಬಂದುಬಿಟ್ಟು 23 ಜುಲೈ 26 ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಡೆಡ್ಲೈನ್ ಬಂದುಬಿಟ್ಟು. ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ HR ಅಡ್ರೆಸ್ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೆ ನೀವು ಇಮೇಲ್ ಸಹ ಮಾಡ್ಬೋದು ನಿಮ್ಮ ರೆಸ್ಯೂಮ್ ಇಂಟ್ರೆಸ್ಟ್ ಇದ್ದರೆ. ಇಲ್ಲಾಂದರೆ ಇಲ್ಲಿ ಕ್ವಿಕ್ ಅಪ್ಲೈ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನಮಗೆ ಇನ್ನು 18 ದಿವಸ ಟೈಮ್ ಅನ್ನೋದು ಇದೆ ಅಂತೆ ಇಲ್ಲಿ ಕೊಟ್ಟಿದ್ದಾರೆ. ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನೋಡ್ಬೋದು. ಜಾಬ್ ಲೊಕೇಶನ್ ಬಂದುಬಿಟ್ಟು ಬ್ಯಾಂಗ್ಳೂರು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಇವ್ರ ಹೆಡ್ ಆಫೀಸ್ ಲೊಕೇಟ್ ಆಗಿರೋದು ಬೆಂಗಳೂರು ಅಲ್ಲಿ.
ಸ್ಯಾಲ್ರಿನ ಇವ್ರು ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ, ಬಟ್ ಬೇಸಿಕ್ ಸ್ಯಾಲ್ರಿ ಅಟ್ಲೀಸ್ಟ್ 20,000 ಮೇಲೇ ಇರುತ್ತೆ ಸ್ನೇಹಿತರೆ. ವರ್ಕಿಂಗ್ ಡೇಸ್ 5 ಡೇಸ್ ಅಂತ ಕೊಟ್ಟಿದ್ದಾರೆ, 2 ಡೇಸ್ ಲೀವ್ ಇರುತ್ತಂತೆ. ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಕಂಪ್ನಿ ಕಡೆಯಿಂದ ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಅನ್ನೋದು ಇರುತ್ತಂತೆ ಸ್ನೇಹಿತರೆ, ಅದು ಸಹ ಕೊಟ್ಟಿದ್ದಾರೆ. ಫ್ಲೆಕ್ಸಿಬಲ್ ಅವರ್ಸ್ ಅನ್ನೋದು ನಿಮಗೆ ಈ ಕಂಪ್ನಿಯವರು ಆಫರ್ ಮಾಡ್ತಾರಂತೆ. ನೆಕ್ಸ್ಟ್ ಇಲ್ಲಿ ಕ್ವಿಕ್ ಅಪ್ಲೈ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳುತ್ತೆ ಸ್ನೇಹಿತರೆ. ಲೈಕ್ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಕೊಟ್ಟು ರೆಸ್ಯೂಮ್ ಅಪ್ಲೋಡ್ ಇರುತ್ತೆ. ಫಸ್ಟೇ ನೋಡ್ಬೋದು ಅಪ್ಲೋಡ್ CV ರೆಸ್ಯೂಮ್ ಅಂತಿದೆ, ಅಲ್ಲಿ ನೀವು ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆ, ಅಲ್ಲಿ ಅಪ್ಲೈ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ನಂಬರ್ ಎಲ್ಲ ಕರೆಕ್ಟಾಗಿ ಹಾಕಿ ನೆಕ್ಸ್ಟ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಬ್ಮಿಟ್ ಇರುತ್ತೆ. ಆ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ, ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಏನಾದರೂ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದನ್ನು ಸಹ ನೀವು ಹಾಕಬೇಕಾಗಿರುತ್ತೆ. ನಾನಿಲ್ಲಿ ಎಕ್ಸ್ಪೀರಿಯೆನ್ಸ್ 3 ಇಯರ್ಸ್ ಅಂತ ಹಾಕಿದ್ದೀನಲ್ಲ, ಸೊ ಕೆಲವೊಂದು ಕ್ವಶನ್ಸ್ ಎಲ್ಲ ಕೇಳ್ತಿದೆ. ಲೈಕ್ ನಿಮಗೆ ಯಾವುದರಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಏನು ಅಂತೆಲ್ಲ ಅದನ್ನು ನೀವು ಹಾಕಬೇಕಾಗಿರುತ್ತೆ. ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಸಹ ಕೇಳ್ತಿದ್ದಾರೆ. 3 ಲ್ಯಾಕ್ ಪರ್ ಆ್ಯನಮ್, 4 ಲ್ಯಾಕ್ ಪರ್ ಆ್ಯನಮ್, 5 ಲ್ಯಾಕ್ ಪರ್ ಆ್ಯನಮ್ ಅಂತ ಆ ರೀತಿ ನೀವು ಆಗಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೀವು ಲೈಕ್ ಇಲ್ಲಿ 4 LPA ಅಂತ ಟೈಪ್ ಮಾಡಿದ್ರೆ ಅದು ತಗೋತಿಲ್ಲ. ಓನ್ಲಿ 1 ನಂಬರ್ ಮಾತ್ರ ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ಅದು ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಅದನ್ನು ಸಹ ಕ್ಲಿಯರಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಹಾಕಿ, ನಾನು ನಿಮಗೆ ಖಂಡಿತ ರಿಪ್ಲೈ ಕೊಡ್ತೀನಿ. ಓಕೆ, ನೋಡಿ ಇಲ್ಲಿ ನೀವು ಚೆಕ್ ಮಾಡ್ಬೋದು, ಲೈವಲ್ಲಿ ನೋಡ್ತಿದ್ದೀನಿ ನಾನು. ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಅದು ನೆಕ್ಸ್ಟ್ ಆಗಲ್ಲ. ಸೊ ಕರೆಕ್ಟಾಗಿ ನೀವು ಹಾಕಿದ್ರೆ ಮಾತ್ರ ಅದು ಸಬ್ಮಿಟ್ ಅನ್ನೋದು ಆಗುತ್ತೆ. ಓಕೆ, ಈಗ ನೋಡ್ಬೋದು 4 ಅಂತ ಹಾಕಿದ್ದೀನಲ್ಲ, ಸೇವಿಂಗ್ ಮಾಡಿಬಿಟ್ಟು ಹಾಕಿದ್ರೆ ಸಾಕು ಸ್ನೇಹಿತರೆ. ಇವಾಗ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆ. ಸೊ ನನಗೆ ರಿಜಿಸ್ಟ್ರೇಷನ್ ಇಸ್ ಸಕ್ಸಸ್ಫುಲ್. ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ದಿಸ್ ರೋಲ್, ವಿ ವಿಲ್ ಗೆಟ್ ಬ್ಯಾಕ್ ಟು ಯು ಇಫ್ ಯುವರ್ ಪ್ರೊಫೈಲ್ ಇಸ್ ಶಾರ್ಟ್ ಲಿಸ್ಟೆಡ್ ಅಂತ ನಮಗೆ ಇಮೇಲ್ ಸಹ ಮಾಡ್ತಾರೆ. ಇಲ್ಲಿ ಸಹ ಸಕ್ಸಸ್ಫುಲ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ, ಎಲ್ರಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋನ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆಲ್ ದಿ ವೆರಿ ಬೆಸ್ಟ್ ಗೈಸ್.